ಎಕ್ಸ್ರೇ ನೋಡಿ, ಪೆಲ್ವಿಸ್ ಎಕ್ಸ್ರೇ ಇದು. ಇದರಲ್ಲಿ ಬಾಲ್ ಅಂತ ಏನಂತ ಹೇಳ್ತೀವಿ, ಇದು ಫಿಮರ್ ಹೆಡ್, ಇದು ಮುರಿದೋಗಿದೆ. ಇದಕ್ಕೆ ಫ್ರ್ಯಾಕ್ಚರ್ ನೆಕ್ ಆಫ್ ಫಿಮರ್ ಅಂತ ಹೇಳ್ತೀವಿ. ಪೇಷಂಟ್ ಏಜ್ 89 ಇಯರ್ಸ್, ಎಬೋ 80 ಇಯರ್ಸ್, ಎಬೋ 85 ಇಯರ್ಸ್, ಆಸ್ಟಿಯೋಪೊರೋಟಿಕ್ ಫ್ರ್ಯಾಕ್ಚರ್ಸ್ ಅಂತ ಹೇಳ್ತೀವಿ. ಹೆಮಿ ಆರ್ಥ್ರೋಪ್ಲಾಸ್ಟಿ ಅಂತಂದ್ರೆ ಹಾಫ್ ಆಫ್ ದ ಜಾಯಿಂಟ್ ನ ರಿಪ್ಲೇಸ್ ಮಾಡೋದು. ಹಾಫ್ ಜಾಯಿಂಟ್ ಅಂದ್ರೆ ಓನ್ಲಿ ಬಾಲ್ ಚೇಂಜ್ ಮಾಡೋದು. ಟೋಟಲಿ ಪ್ರಿಪ್ಲೇಸ್ಮೆಂಟ್ ಅಂದ್ರೆ ಸಾಕೆಟ್ನು ಸಹ ಚೇಂಜ್ ಮಾಡ್ತೀವಿ. ಟೋಟಲಿ ಪ್ರಿಪ್ಲೇಸ್ಮೆಂಟ್ ಯಂಗ್ ಏಜ್ ಅವ್ರಿಗೆ, ಜಾಸ್ತಿ ಓಡಾಡಬೇಕಾಗಿರುವಂಥವ್ರಿಗೆ ನಾವು ಟೋಟಲಿ ಪ್ರಿಪ್ಲೇಸ್ಮೆಂಟ್ ಮಾಡ್ತೀವಿ. ಆದರೆ ಹೆಮಿ ಆರ್ಥ್ರೋಪ್ಲಾಸ್ಟಿ 80 ವರ್ಷ 85 ವರ್ಷ ಮೇಲಿರುವಂಥವ್ರಿಗೆ, ಹೌಸ್ ಹೋಲ್ಡ್ ಆಂಬ್ಯುಲೇಟರ್ಸ್ ಅಂತಂದರೆ ಮನೆ ಒಳಗಡೆ ಮಾತ್ರ ಓಡಾಡ್ತಿರೋಂಥವ್ರಿಗೆ ನಾವು ಈ ಹೆಮಿ ಆರ್ಥ್ರೋಪ್ಲಾಸ್ಟಿ ಪ್ರೊಸೀಜರ್ ಮಾಡ್ತೀವಿ. ಈಗ ಇವರಿಗೆ ನಾವು ಹೆಮಿ ಆರ್ಥ್ರೋಪ್ಲಾಸ್ಟಿ ಮಾಡ್ತಿದ್ವಿ. ಇದು ನೋಡಿ, ನಾವು ತೆಗೆದಿರೋಂಥ ಬಾಲ್ ಇದು ಇಲ್ಲಿ ಮುರಿದೋಗಿದೆ. ಆ ಮುರಿದೋಗಿರೋಂಥವ್ರಿಗೆ ಈ ಬಾಲ್ ಬದಲಿಗೆ ನಾವು ಆರ್ಟಿಫಿಷಿಯಲ್ ಆಗಿ ನಾವು ಬಾಲ್ ಹಾಕ್ತೀವಿ. ಇದನ್ನೆಂಟೆಡ್ ಹೆಮಿ ಆರ್ಥ್ರೋಪ್ಲಾಸ್ಟಿ ಅಂತ ನಾವು ಈ ಪ್ರೊಸೀಜರ್ನ ಹೇಳ್ತೀವಿ. ಶೈನಿಂಗ್ ಇದೆ ಇದು, ಈ ಸ್ಟೆಮ್ಮು, ಈ ಶೈನಿಂಗ್ ಸ್ಟೆಮ್ಮು ಇದು ಸಿಮೆಂಟ್ ಹಾಕಿ ಮಾಡೋವಂಥದ್ದು. ಆದರೆ ಶೈನಿಂಗ್ ಇಲ್ಲದೆ ಇರೋಂಥ ಸ್ಟೆಮ್ ಅಂದರೆ ಮ್ಯಾಟ್ ಫಿನಿಶ್ ಅಥವಾ ಮೇಲ್ಗಡೆ ಪೋರಸ್ ಸ್ಟೆಮ್ ಅಂತಂದರೆ ಅನ್ಸಿಮೆಂಟೆಡ್. ಇದು ಸಿಮೆಂಟ್ ಹಾಕಿ ಮಾಡೋಂಥ ಸ್ಟೆಮ್. ಇದು ಫುಲ್ಲು ಶೈನಿಂಗ್ ಇರುತ್ತೆ. ಇದಕ್ಕೆ ನಾವು ಸಿಮೆಂಟ್ ಹಾಕಿ ಫಿಕ್ಸ್ ಮಾಡ್ತೀವಿ. ಇಲ್ಲಿ ಮುಂದ್ಗಡೆ ಇವಕ್ಕೆ ನಾವು ಸಿಮೆಂಟೆಡ್ ಹೆಮಿ ಆರ್ಥ್ರೋಪ್ಲಾಸ್ಟಿ ಅಂತ ನಾವು ಇದಕ್ಕೆ ನಾವು ಹೇಳ್ತೀವಿ. ಹಾಗಾಗಿ ಈ ಒಂದು ಬಾಲ್ ಹಾಕ್ತಾ ಇದೀವಿ. ಇದ್ರ ಮೆಜರ್ಮೆಂಟ್ ಮಾಡಿ, ಇದು ಸೇಮ್ ಮೆಜರ್ಮೆಂಟಲ್ಲಿ ನಾವು ಹಾಕಬೇಕು. ನಮ್ಮ ಹತ್ರ ಎಲ್ಲ ಸೈಜಸ್ ಮೆಜರ್ಮೆಂಟ್ OTಯಲ್ಲಿ ಇರುತ್ತೆ. ಈ ಒಂದು ಸೈಜ್ಗೆ ನಾವು ಮೆಜರ್ ಮಾಡಿ ಯಾವ ಸೈಜ್ ನಾವು ಈ ಪೇಷಂಟ್ ಯಾವ ಸೈಜ್ ಇದೆ ಅದೇ ಸೈಜ್ನ ನಾವು ತಗೊಂಡು ನಾವಿಲ್ಲಿ ಚೇಂಜ್ ಮಾಡ್ತೀವಿ. ಇದೇ ಹೆಮಿ ಆರ್ಥ್ರೋಪ್ಲಾಸ್ಟಿ.